ಬಣ್ಣ ಬಣ್ಣದ ಮೀನುಗಳು ನಗುನಗುತ್ತಾ ಈಜುತ್ತಿದ್ದವು. ಅಲ್ಲಿ ಒಂದು ಚಿಕ್ಕ ಚುರುಕು ಮೀನು ಇದ್ದಿತು. ಅವನ ಹೆಸರು ಮಿಂಚು. ಮಿಂಚು ಯಾವಾಗಲೂ ಕುತೂಹಲದಿಂದ ತುಂಬಿ ಇಂದು ಹೊಸದೇನು ಎಂದು ಕೇಳುತ್ತಿದ್ದ. ಅವನ ಬೆನ್ನಿನಲ್ಲಿ ಮಿಂಚಿನಂತೆ ಹೊಳೆಯುವ ಗೆರೆ ಇದ್ದುದರಿಂದ ಎಲ್ಲರೂ ಅವನಿಗೆ ಆ ಹೆಸರು ಕೊಟ್ಟಿದ್ದರು. ಮಿಂಚಿನ ಅತ್ಯುತ್ತಮ ಸ್ನೇಹಿತೆ ನೀಲ ಬಣ್ಣದ ಚಿಕ್ಕ ಮೀನು. ಅವಳು ತುಂಬಾ ಬುದ್ಧಿವಂತಳು. ಯಾವುದೇ ಕೆಲಸ ಮಾಡುವ ಮುನ್ನ ಯೋಚನೆ ಬೇಕು ಎಂದು ಹೇಳುತ್ತಿದ್ದಳು. ಅವರ ಜೊತೆ ಗುಂಡು ಎಂಬ ಗೊಬ್ಬರ ಮೀನು ಕೂಡ ಇತ್ತು. ಗುಂಡು ಹಾಸ್ಯಪ್ರಿಯ. ಅವನು ಮಾತಾಡಿದರೆ ಎಲ್ಲರೂ ನಗುತ್ತಿದ್ದರು. ನಾನು ಈಜುವುದಕ್ಕಿಂತ ತೇಲುವುದೇ ಜಾಸ್ತಿ ಎಂದು ಹೇಳಿ ಹೊಟ್ಟೆ ಉಬ್ಬಿಸುತ್ತಿದ್ದ. ಒಂದು ದಿನ ಸಮುದ್ರದಲ್ಲಿ ವಿಚಿತ್ರ ಸುದ್ದಿ ಹರಡಿತು. ಮುತ್ತಿನ ದ್ವೀಪದ ಬಳಿ ಹೊಳೆಯುವ ವಸ್ತು ಕಾಣಿಸಿಕೊಂಡಿತಂತೆ. ಮಿಂಚು ಕಣ್ಣು ಮಿಂಚಿಸಿ ನಾವು ನೋಡೋಣ ಎಂದ. ನೀಲ ನಗುತ್ತಾ ಸರಿ, ಆದರೆ ಒಟ್ಟಾಗಿ ಹೋಗೋಣ ಎಂದಳು. ಗುಂಡು ತನ್ನ ಬಾಲ ಹಿಲಿಸುತ್ತಾ ನನ್ನ ಹಾಸ್ಯ ಇಲ್ಲದೆ ಸಾಹಸಕ್ಕೆ ಮಜಾ ಏನು ಎಂದ. ಮೂರು ಸ್ನೇಹಿತರು ಕೋರಲ್ ಕಾಡು ದಾಟಿದರು. ಅಲ್ಲಿ ಟಿಂಕು ಎಂಬ ಸಣ್ಣ ಕಪ್ಪೆ ಅವರನ್ನು ತಡೆದು ಎಚ್ಚರ, ಜಾಲಗಳು ಇವೆ ಎಂದು ಎಚ್ಚರಿಸಿತು. ನೀಲ ಮಾರ್ಗ ಬದಲಿಸಿ ಸುರಕ್ಷಿತ ದಾರಿಯನ್ನು ತೋರಿಸಿದಳು. ಮಿಂಚು ವೇಗವಾಗಿ ಈಜುತ್ತಾ ಜಾಲದ ಕೆಳಗಿನಿಂದ ಜಿಗಿದು ವಾಹ್, ಕಾರ್ಟೂನ್ ಸ್ಟೈಲ್ ಎಂದು ಕೂಗಿದ. ಮುತ್ತಿನ ದ್ವೀಪದ ಬಳಿ ಅವರು ಹೊಳೆಯುವ ವಸ್ತು ನೋಡಿದರು. ಅದು ದೊಡ್ಡ ಮುತ್ತಲ್ಲ, ಮಾನವರ ಬಿಟ್ಟಿದ್ದ ಗಾಜಿನ ಬಾಟಲಿ. ಗುಂಡು ಕಣ್ಣು ಬಿಟ್ಟು ಇದು ಮುತ್ತಲ್ಲ, ಕಸದ ಮುತ್ತು ಎಂದ. ನೀಲ ಗಂಭೀರವಾಗಿ ಇದು ಸಮುದ್ರಕ್ಕೆ ಅಪಾಯ ಎಂದಳು. ಮಿಂಚು ಯೋಚಿಸಿ ನಾವು ಎಲ್ಲರಿಗೂ ಹೇಳಬೇಕು ಎಂದ. ಅವರು ಸಮುದ್ರದ ಹಿರಿಯ ತಾತ ಮೀನು ಬಳಿಗೆ ಹೋದರು. ತಾತ ಮೀನು ಕೂದಲು ಇಲ್ಲದ ತಲೆ ಹಿಲಿಸುತ್ತಾ ನೀವು ಸರಿ ಎಂದ. ಎಲ್ಲಾ ಮೀನುಗಳು ಸೇರಿ ಕಾರ್ಟೂನ್ ತರಹ ಸಾಲಾಗಿ ಬಾಟಲಿ, ಪ್ಲಾಸ್ಟಿಕ್, ಜಾಲಗಳನ್ನು ಒಟ್ಟಿಗೆ ತೆಗೆದವು. ಗುಂಡು ಹೊಟ್ಟೆ ಉಬ್ಬಿಸಿ ಭಾರವಾದ ಕಸ ತೇಲಿಸಿ ಸೂಪರ್ ಗುಂಡು ಎಂದು ಕೂಗಿದ. ಕೊನೆಗೆ ಸಮುದ್ರ ಮತ್ತೆ ಸ್ವಚ್ಛವಾಗಿ ಹೊಳೆಯಿತು. ಎಲ್ಲರೂ ಸಂಭ್ರಮಿಸಿದರು. ಮಿಂಚು ಹೇಳಿದ, ಸ್ನೇಹ ಮತ್ತು ಜವಾಬ್ದಾರಿ ಇದ್ದರೆ ಸಮುದ್ರ ಸದಾ ನಗುತ್ತದೆ. ನೀಲ ಸೇರಿಸಿದಳು, ಚಿಕ್ಕ ಮೀನುಗಳು ದೊಡ್ಡ ಬದಲಾವಣೆ ಮಾಡಬಹುದು. ಗುಂಡು ನಕ್ಕು, ಮಜಾ ಜೊತೆಗೆ ಜವಾಬ್ದಾರಿ, ಇದೇ ನಮ್ಮ ಕಾರ್ಟೂನ್ ಪಾಠ. ಆ ದಿನದಿಂದ ಮಿಂಚು, ನೀಲ, ಗುಂಡು ಸಮುದ್ರದ ರಕ್ಷಕರಾದರು. ನೀಲ ಸಮುದ್ರದಲ್ಲಿ ನಗು, ಬಣ್ಣ ಮತ್ತು ಸ್ನೇಹ ಎಂದೆಂದಿಗೂ ಈಜುತ್ತಲೇ ಇತ್ತು.